ಈಗಿನ ಕಾಲದ ಮಕ್ಕಳಿಗೆ ಅಮ್ಮಂದ್ರಕ್ಕಿಂತ ಅವ್ರು ಚಿಕ್ಕಿರೇ ಹೆಚ್ಚು. ಈಗ ಬಿಡಾಕಲ್ಲ ಹೋಗಿ ಸುಮ್ಮನೆ ಊರೆಲ್ಲ ರೆಡಿ ಆಗಿಬಿಡ್ತಿತ್ತು. ಬರಬೇಡ ಬಂದ್ರು ಕೆಲಸ ಹೊಸಿ ಕೊಡಲ್ಲ ಇವರು. ನೀನು ಹೊಸಿ ಕೆಲಸ ಮಾಡ್ತೀಯಪ್ಪ. ಬೆಳಗಿಂದ ನೀನು ಇದಕ್ಕೆ ಕುತ್ಕೊಂಡು 3 ಸಲ ಬರೆಯಪ್ಪ ಅಂದ್ರೆ 7 ಗಂಟೆ ಕೂತಿರೋನು ಇಲ್ಲಿ ತನಕ. ಅಂಗಡಿಗೆ ಯಾವಾಗ ಕಳಿಸ್ತೆ ನಾನು? ಕುಮಾರ್ ಪ್ರವಚನ್ ಸರ್ ಯಾರಪ್ಪ ಕಳ್ಸಿದಕ್ಕೆ ಮತ್ತೆ ಇದು ತಗೋಬೇಕು ಅಂತ. ನೀನು ಓದ್ಬೇಕಲ್ಲ, ಬರಿಬೇಕಲ್ಲ, ಹೆಂಗೋ ಆ ಟೈಮಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಹೊಂಟಿದ್ದೀನಿ. ನಾನು ಬುಕ್ಸ್ ತೆಗಿಯೋಕೆ ನೀವೇ ಯಾವಾಗಪ್ಪ ತಗೋಬೇಕು ಅಂತ ಕಳ್ಸಿದ್ದು. ನೀವು ಕಳಿಸ್ತಾ ಹೋಗಿದ್ರೆ ನಮ್ದು ಇಷ್ಟೊತ್ತಿಗೆ ಬರ್ದೇ ಆಗಿರೋದು. ನೀನು ಓದೋದ್ರಲ್ಲಿ ಇಂಟೆಲಿಜೆಂಟ್ ಬಿಡಪ್ಪ. ಓದೋದು ಅಂದ್ರೆ ನಿಂಗೆ ಅಷ್ಟು ಖುಷಿ. ಕೊಡಮ್ಮ ಓದ್ತೀನಿ, ಪಟ ಬರೀತೀನಿ ಅಂತ ಹೇಳ್ತೀನಿ. ಇವತ್ತಿನ ಸ್ನ್ಯಾಕ್ಸ್ನ ಸೋಯಾ ಚಂಕ್ಸು, ಆಲೂಗೆಡ್ಡೆ ಮತ್ತು ಚೀಸ್ ಹಾಕಿ ಮಾಡಿದ್ದೆ. ಮೊಬೈಲಲ್ಲಿ ಮಯೋನೀಸ್ ಮಾಡೋದು ಹೆಂಗೆ ಅಂತ ನೋಡಿಕೊಂಡು ಮಯೋನೀಸ್ ಮಾಡೋಣ ಅಂತ ಹೋದೆ. ಅದು ಈ ಗತಿ ಆಯಿತು. ಇನ್ಯಾವತ್ತೂ ಮೊಬೈಲ್ ನೋಡ್ಕೊಂಡು ಈ ಥರದ್ದೆಲ್ಲ ಟ್ರೈ ಮಾಡಬಾರ್ದು ಅಂದ್ಕೊಂಡು ಅದೆಲ್ಲ ಕ್ಲೀನ್ ಮಾಡಿ. ಈ ಸ್ನ್ಯಾಕ್ಸ್ದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಟ್ರಂತೆ. ನಿಮ್ಮಮ್ಮನ ರೆಸಿಪಿ ಕೇಳೆ ಅಂತಲೂ ಬೇರೆ ಹೇಳಿದ್ದಾರೆ. ಎಲ್ಲರೂ ನಿಮ್ಮಮ್ಮ ನಾನ್ ವೆಜ್ಜಲ್ಲಿ ಮಾಡಿ ಕಳಿಸಿದಾರೆ ಕಡೆ ಅಂತ ಹೇಳ್ತಿದ್ರಂತೆ. ಇವತ್ತು ನಮ್ಮ ಅಂಕಲ್ ಮನೆಗೆ ಬಂದಿದ್ರು. ಅವ್ರಿಗೆ ಮೊಮ್ಮಕ್ಕಳು ಅಂದರೆ ಬಲು ಪ್ರೀತಿ. ಅವ್ರಿಗೆ ಒಂದಿನನೂ ಫೋನ್ ಮಾಡ್ದೇ ಇರೋದೇ ಇಲ್ಲ ಅವರು.